ಹಾಯ್ ಎಲ್ರಿಗೂ, ಹೇಗಿದ್ದೀರಿ? ನೋಡಿ, ನಾನು ನಟ್ಸ್ ತಿಂತಿದ್ದೇನೆ ಇವತ್ತು. ಡ್ರೈ ನಟ್ಸ್ ನೋಡಿ, ಇಷ್ಟು ತಿಂದರೆ ಸಾಕು, ಒಂದು ಮುಷ್ಟಿ. ಯಾಕಂದರೆ ಇವತ್ತು ಸ್ಮೂದಿ ಮಾಡಲಿಲ್ಲ, ಅದಕ್ಕೆ ನಟ್ಸ್ ತಿಂತಿದ್ದೇನೆ. ಹೇಗಾದರೂ ತಿಂದರೆ ಆಯಿತು, ಸ್ಮೂದಿ ಮಾಡಬೇಕಂತ ಇಲ್ಲ. ಹೇಗೆ ಆದರೂ ನಿಮ್ಮ ಹೊಟ್ಟೆಗೆ ಹೋದರೆ ಆಯಿತು ಅಷ್ಟೇ. ಮತ್ತು ನೋಡಿ, ಇದು ನನ್ನ ಹೊಸ ಡ್ರೆಸ್, ಮೊನ್ನೆ ತಗೊಂಡದ್ದು. ಇದು 999 ದಿರಮು. ತುಂಬ ಲೂಸ್ ಇದೆ ನೋಡಿ. ಸ್ವಲ್ಪ ಇಲ್ಲಿ ಸ್ಟಿಚ್ ಮಾಡಿದೆ ಕೈಯಲ್ಲಿ. ಇದು ಮನೆಯಲ್ಲಿ ಹಾಕಲಿಕ್ಕೆ ಬೇಕಿತ್ತು ನನಗೆ, ಅದಕ್ಕೆ ತಗೊಂಡದ್ದು. ಅದರಲ್ಲಿ ಮೂರು ಕಲರ್ ಇತ್ತು ನೋಡಿ. ಇದೊಂದು ಕಲರ್, ಮತ್ತೊಂದು ಒಳಗೆ ಉಂಟು, ವಾಶ್ ಮಾಡಿಟ್ಟಿದೆ. ಇದು ಸ್ವಲ್ಪ ಸೈಡ್ ಸ್ಟಿಚ್ ಮಾಡಬೇಕು, ಅದಕ್ಕೆ ಇಟ್ಟದ್ದು ನಾವು. ಮನೆಯಲ್ಲಿ ಒಳ್ಳೆಯದಾಗ್ತದೆ ಇಂಥದ್ದು ನೋಡಿ. ಪಾಕೆಟ್ ಕೂಡ ಉಂಟು, 2 ಪಾಕೆಟ್ ಇದೆ ನೋಡಿ. ನೋಡಿ, 2 ಪಾಕೆಟ್ ಇದೆ. ಇದು ಕೂಡ ಸೇಮ. ಇದರಲ್ಲಿ ಇನ್ನೊಂದು ರೆಡ್ ಉಂಟು, ರೆಡ್ ಇದೆ, ಲೈನ್ ರೆಡ್ ಇದೆ. ತುಂಬ ಲೂಸ್ ಇದೆ. ಮತ್ತೇನು ಮಾಡೋ, ಸೈಜ್ ಇರಲಿಲ್ಲ, ಅದಕ್ಕೆ ತಂದೆ. ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಫಿಟ್ ಮಾಡಬೇಕಿನ್ನು. ಸ್ಮೂದಿ ಮಾಡಲಿಕ್ಕೆ ಲೇಜಿ ಆಯಿತು, ಅದಕ್ಕೆ ಮಾಡಲಿಲ್ಲ ನಾನು. ಹಾಗೆ ಇದು ತಿಂದು ಮತ್ತೆ ಸಿಗ್ತೇನೆ. ನಟ್ಸ್ ಎಲ್ಲ ತಿಂದಾಯಿತು. ಮೊನ್ನೆ ಒಂದು ವೀಡಿಯೋ ಮಾಡಿದ್ದಲ್ಲ, 1-2 ವೀಡಿಯೋ ಮಾಡಿದ್ದೆ ಪಿಗ್ಮೆಂಟೇಷನ್ ಬಗ್ಗೆ. ಅದಕ್ಕೆ ಕೆಲವರದ್ದೆಲ್ಲ ಕಮೆಂಟ್ಸ್ ಎಲ್ಲ ಬಂದಿದೆ, ಇಷ್ಟೆಲ್ಲ ತಿನ್ನಬೇಕಾ. ಅದಕ್ಕೆ ನಾನಿವತ್ತು ಸ್ವಲ್ಪ ಈಸಿಯಾಗಿ ಹೇಳ್ತಿದ್ದೇನೆ. ಕೆಲವರಿಗೆ ಹೇಳಿದಲ್ಲೋ, ಅಷ್ಟೆಲ್ಲ ನಟ್ಸ್ ಎಲ್ಲ ತರಲಿಕ್ಕೆ ಆಗೋದಿಲ್ಲ, ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ನಟ್ಸ್ ಎಲ್ಲ. ಬಾದಾಮು ಮತ್ತು ಕ್ಯಾಶ್ಯೂನಟ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ತದಲ್ಲ. ಅದಕ್ಕೆ ನೀವು ಸ್ವಲ್ಪ ಚೀಪಲ್ಲಿ ಸಿಗ್ತದಲ್ಲ, ಅದನ್ನೆಲ್ಲ ತಗೊಂಡು ತಿನ್ಬೋದು. ಅಂದರೆ ಪೀನಟ್ ಎಲ್ಲ ತಿನ್ಬೋದು. ಪೀನಟ್ ಅಂದರೆ ಇದು ನೆಲಗಡಲೆ ಉಂಟಲ್ಲ, ನೆಲಗಡಲೆ ತಿನ್ಬೋದು ನೀವು. ಒಂದು ಮುಷ್ಟಿ ನೆಲಗಡಲೆ ತಿನ್ಬೋದು. ಇಲ್ಲಾಂದರೆ ನೋಡಿ, ಇದು ಚೆನ್ನ ಕಡಲೆ, ಉರಿಗಡಲೆ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಇದು ಸ್ಪ್ಲಿಟ್ ಮಾಡಿದ್ದು, ಅದು ಇಡೀ ಬರ್ತದಲ್ವ ಉರಿಗಡಲೆ. ಸ್ಕಿನ್ ಇದ್ದದ್ದೆಲ್ಲ ನಾವು ಇಡಿಯಲ್ಲಿ ತಿಂತೀವಿ. ಇದು ಸ್ಪ್ಲಿಟ್ ಆದದ್ದಲ್ವ. ನಾವು ಇದು ಚಿಕ್ಕ ಇರುವಾಗ ನಾವೆಲ್ಲ ಅಂಗಡಿಯಲ್ಲೆಲ್ಲ ತೆಗೆದು ತಿಂತಿದ್ದೇವಲ್ಲ, ಅದು ಇಡೀ ಸ್ಕಿನ್ನೆಲ್ಲ ಇದ್ದದ್ದು. ಅದೇ ಇದು ದಾಲ್ ಮಾಡಿಕೊಟ್ಟಿದ್ದಾರೆ ನೋಡಿ, ದಾಲ್ನಾಗೆ ಸ್ಪ್ಲಿಟ್ ಮಾಡಿಕೊಟ್ಟಿದ್ದಾರೆ. ಇದು ಕಡಲೆ, ಉರಿಗಡಲೆ, ರೋಸ್ಟೆಡ್ ಗ್ರಾಮ್ ಅಂತ ನೋಡಿ, ರೋಸ್ಟೆಡ್ ಗ್ರಾಮ್ ಅಂತ. ಇದನ್ನು ತಿನ್ಬೋದು. ಪೌಡರ್ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕೂಡ ಕುಡಿಬೋದು. ಇದು ತಿನ್ಬೋದು. ಇಷ್ಟಾದರೂ ಮಾಡಲಿಕ್ಕೆ ಆಗೋದಿಲ್ವ ನಿಮಗೆ? ಅಷ್ಟೆಲ್ಲ ನಟ್ಸ್ ತಿನ್ನಲಿಕ್ಕೆ ಆಗೋದಿಲ್ಲ ಅಂದರೆ ಇಷ್ಟಾದರೂ ಮಾಡ್ಕೊಳ್ಬೋದು. ಮತ್ತು ಸಲಾಡಿಗೆ ತುಂಬ ಈಸಿಯಲ್ಲಿ ಸಿಗೋದು ಟೊಮೆಟೊ ಆನಿಯನ್ ಸಿಗ್ತದೆ. ನಾನು ಈರುಳ್ಳಿ ಅಂತ ಹೇಳ್ತೇವೆ, ಕೆಲವರು ನೀರುಳ್ಳಿ ಹೇಳ್ತೇವೆ, ನಾವು ನೀರುಳ್ಳಿ ಅಂತ ಹೇಳೋದು ಈರುಳ್ಳಿಗೆ. ಅದನ್ನು ಕೂಡ ತಿನ್ಬೋದು. ಟೊಮೆಟೊ, ನೀರುಳ್ಳಿ, ಮತ್ತು ಬೀಟ್ರೋಟ್ ತಂದರೆ ಬೀಟ್ರೋಟು ತಿನ್ಬೋದು. ಅದೆಲ್ಲ ಯಾವಾಗಲೂ ಪದಾರ್ಥಕ್ಕೆ ತರ್ತೇವಲ್ಲ, ಅದರಲ್ಲಿ ಕೂಡ ತಿನ್ಬೋದು ನೀವು. ಮತ್ತು ಪಾಲಕ್ ಕೂಡ ಜ್ಯೂಸ್ ಮಾಡಿ ಕುಡಿಬೋದು. ಹಾಗೆಲ್ಲ ಮಾಡ್ಬೋದು ಸಲಾಡ್ಗೆ. ನಿಮಗೆ ತುಂಬ ಕಷ್ಟ ಅಂತ ಅನಿಸಿದವರು ಹೀಗೆಲ್ಲ ಮಾಡ್ಬೋದು. ಮತ್ತು ಪ್ರೋಟೀನ್ಗೆ ಎಗ್ ತಿನ್ಬೋದು, ಪನ್ನೀರ್, ಸೋಯಾ ಅದೆಲ್ಲ ತಿನ್ಬೋದು. ಅದೆಲ್ಲ ಈಸಿಯಲ್ಲಿ ಸಿಗ್ತದಲ್ವ ನಿಮಗೆ. ಎಗ್ ಬಾಯ್ಲ್ ಮಾಡ್ಬೋದು, ಮತ್ತು ಆಮ್ಲೆಟ್ ಮಾಡ್ಬೋದು, ಎಗ್ ಬುರ್ಜಿ ಮಾಡ್ಬೋದು. ಪನ್ನೀರಲ್ಲಿ ಕೂಡ ಪನ್ನೀರ್ ಬುರ್ಜಿ, ಪನ್ನೀರ್ ಏನಾದರೂ ಮಾಡಿ ತಿನ್ಬೋದು. ಪನ್ನೀರ್ ಪ್ರೋಟೀನ್ಗೆ ನಿಮಗೆ ಹಾಗೆಲ್ಲ ಮಾಡಿ ತಿನ್ಬೋದು. ತುಂಬ ಈಸಿ ಅಲ್ಲ. ಇಷ್ಟು ಮಾಡಲಿಕ್ಕೆ ಆಗದಿದ್ದರೆ ಮತ್ತೆ ಏನು ಮಾಡಲಿಕ್ಕೆ ಆಗ್ತದೆ. ಮತ್ತು ಊಟದ ಜೊತೆ ನಾನು ಹೇಳಿದ್ದೆಲ್ಲ, ವೈಟ್ ರೈಸ್ ಒಳ್ಳೆಯದಲ್ಲ. ಚಪಾತಿ ಮಾಡೋದಾದರೆ ಚಪಾತಿ ಜೊತೆ ವೆಜಿಟೇಬಲ್ ಎಲ್ಲ ಹಾಕಿ, ಮತ್ತು ಪಾಲಕ್ ಅದು ಸಬ್ಜೆಲ್ಲ ಹಾಕಿ ಚಪಾತಿ ಮಾಡ್ತಾರಲ್ಲ, ಹಾಗೆ ಕೂಡ ಮಾಡ್ಬೋದು. ಇಲ್ಲಾಂದರೆ ಮತ್ತು ಸಬ್ಜಿ ಒಟ್ಟಿಗೆ ಕೂಡ ತಿನ್ಬೋದು. ಇಲ್ಲಾಂದರೆ ರೆಡ್ ರೈಸ್ ಒಳ್ಳೆಯದು. ರೈಸ್ ತಿನ್ನುವವರು ರೆಡ್ ರೈಸ್ ಒಳ್ಳೆಯದು, ಮೋಟರ್ ರೈಸ್ ಹೇಳ್ತೇವಲ್ಲ ಅದು. ಅದರೊಟ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಒಳ್ಳೆಯದು. ಮತ್ತು ಊಟ ಆದಮೇಲೆ ಯೋಗಟ್ ತಿನ್ನಿ. ಸ್ವಲ್ಪ ಯೋಗಟ್ಟಿಗೆ ನಾನು ಹೇಳಿದೆಲ್ವ ಮೊನ್ನೆ, ಅದು ಸಿನಿಮನ್ ಪೌಡರೆಲ್ಲ ಹಾಕಿ, ಅದು ಸಿನಿಮನ್ ಪೌಡರ್ ಹೇಗೆ ಕೂಡ ನೀವು ತಿನ್ಬೋದು, ಹಾಗೇನಿಲ್ಲ. ನಾನು ಯೋಗಟ್ಟಿಗೆ ಎಲ್ಲ ಹಾಕಿ ತಿನ್ನೋದು. 1 ಸ್ಪೂನು ಸಿನಿಮನ್ ಪೌಡರ್ ತಿನ್ನಬೇಕು ದಿನಕ್ಕೆ. ನೀವು ಹೇಗಾದರೂ ಮಾಡಿ ಯಾವುದಕ್ಕಾದರೂ ಮಿಕ್ಸ್ ಮಾಡಿ ಕೂಡ ತಿನ್ಬೋದು. ಮತ್ತು ಯೋಗಟ್ ಇಲ್ಲ ಅಂದರೆ ಲಸ್ಸಿ ಕುಡ್ಬೋದು. ಲಸ್ಸಿ ಇದ್ದವರು ಲಸ್ಸಿ ಕುಡಿಬೋದು. ಎಂತ ಇರ್ತದೆ, ಮೊಸರು, ಅಲ್ಲೇ ಹೇಳ್ತೇವೆ ನಾವು ತುಳುವಲ್ಲಿ. ಅದು ಕುಡಿಯೋದು ಬರ್ತದಲ್ಲ, ಒಂದು ಮೊಸರು, ಯೋಗಟ್ಟಿಗೆ ಮೊಸರು ಹೇಳೋದಲ್ವ,
ಮತ್ತೊಂದು ಕುಡಿದು ಬರ್ತದಲ್ಲ ಎಂತ ಹೇಳಿ ಮಜ್ಜಿಗೆ ಅದು ಮಜ್ಜಿಗೆ ಕುಡಿಬೋದು. ಅದನ್ನೆಲ್ಲ ಕುಡಿಬೋದು ನೀವು. ಅದೇ ಹೈ ಪ್ರೋಟೀನ್ ಇದ್ದದೆಲ್ಲ ತಿನ್ನಬೇಕು ನೀವು. ಚಿಕನ್ ತಿನ್ನಬೇಕು, ಮತ್ತು ಇದು ಫಿಶ್ ಅದೆಲ್ಲ ತಿನ್ನಬೇಕು. ಅದೆಲ್ಲ ನಾವು ಯಾವಾಗಲೂ ತಿನ್ನೋದಲ್ವ, ಅದರಲ್ಲಿ ಏನಿದೆ, ಇಷ್ಟೆಲ್ಲ ಆಗೋದಿಲ್ಲ ಹಾಗೆ ಹೇಗೆ ಹೇಳ್ತೀರಲ್ವ. ಏನಾದರೂ ಹೀಗೆ ಮಾಡದಿದ್ದರೆ ಮತ್ತೆ ಹೇಗೆ ಹೋಗೋದು? ಮತ್ತೇನು ಹಚ್ಚೋದ್ರಲ್ಲಿ ಏನು ಹೋಗೋದಿಲ್ಲ ಅದು ಪಿಗ್ಮೆಂಟೇಷನ್, ಅದಕ್ಕೆ ಹೇಳಿದ್ದು ನಾನು. ಮತ್ತು ತಿಂದಾದಮೇಲೆ ಇದು ಎಕ್ಸಸೈಸ್ ಬೇಕೇ ಬೇಕಾಯ್ತಾ. ತಿನ್ನೋದು ಎಕ್ಸಸೈಸ್ ಎರಡೂ ಕೂಡ ಮುಖ್ಯ ಆಗ್ತದೆ. ಒಂದನ್ನು ಬಿಟ್ಟು ಒಂದನ್ನು ಫಾಲೋ ಮಾಡಿದರೆ ಆಗೋದಿಲ್ಲ. ಎಕ್ಸಸೈಸ್ ಮಿನಿಮಮ್ 1 ಗಂಟೆ ಹೇಳಿದೆ ಅಲ್ವಾ. 1 ಗಂಟೆ ಒಮ್ಮೆಲೆ ಆಗದಿದ್ದರೆ ನೀವು ಅರ್ಧ ಗಂಟೆ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿ ಅರ್ಧ ಗಂಟೆ. ಇಲ್ಲಾಂದರೆ ಯಾವಾಗ ಟೈಮ್ ಸಿಗ್ತದೆ ಆಗ ಮಾಡಿ, ಸ್ವಲ್ಪ ಟೈಮ್, ಕಾಲು ಗಂಟೆ ಆದರೂ 4 ಸಲ ಮಾಡಿ 1 ಗಂಟೆ ಆಗ್ತದಲ್ವ. ಹೇಗಾದರೂ ಮಾಡ್ಬೋದು. ಸ್ಕಿಪ್ಪಿಂಗ್, ಡ್ಯಾನ್ಸಿಂಗ್, ನೀವು ಮೊಬೈಲಲ್ಲಿ ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡ್ಬೋದು. ಸ್ಕಿಪ್ಪಿಂಗು, ಯೋಗ ಏನಾದರೂ ಮಾಡ್ಬೋದು. ಒಟ್ಟಿಗೆ ನಮಗೆ ಸ್ವೆಟ್ ಬರಬೇಕು, ಇದು ಬೆವರಬೇಕು, ಬಾಡಿ ಬೆವರಬೇಕು, ಹಾಗೆ ಎಕ್ಸಸೈಸ್ ಮಾಡಬೇಕು. ಹಾಗೆಲ್ಲ ಮಾಡಿದರೆ ಬೇಗ ಹೋಗ್ತದೆ, ಬೇಗ ಕ್ಲಿಯರ್ ಆಗ್ತಾ ಬರ್ತದೆ ಮುಖದಲ್ಲಿ ಪಿಗ್ಮೆಂಟೇಷನ್. ಒಂದು ಕೂಡ ಸ್ವಲ್ಪ ಲೈಟ್ ಆಗ್ತಾ ಉಂಟು, ಈಗ ನೋಡಬೇಕು. 1-2 ವೀಡಿಯೋ ಮಾಡಿದ್ದೇನೆ ನಾನು ಏನೆಲ್ಲ ತಿಂತೇನಂತ, ಅದು ನೋಡದವರು ನೋಡಿ ಆಯಿತಾ. ಎಕ್ಸಸೈಸ್ ಅಂತೂ ಮುಖ್ಯ, ಮಾಡಲೇಬೇಕು. ಎಕ್ಸಸೈಸ್ ಮಾಡೋದಿದ್ರೆ ಆಗೋದಿಲ್ಲ. ಜಿಮ್ಮಿಗೆ ಹೋಗುವವರಿಗೆ ಬೆಸ್ಟ್ ಜಿಮ್ಮಿಗೆ ಹೋದರೆ. ಅಂದರೆ ಕೆಲವರು ಮನೆಯಿಂದ ದೂರ ಇರ್ತಾರಲ್ವ, ಅಂದರೆ ಜಾಬಿಗಾಗಿ ಬೇರೆ ಹೋಗ್ತಾರೆ, ಮತ್ತು ಸ್ಟಡೀಸ್ಗಾಗಿ ಬೇರೆ ಹೋಗ್ತಾರೆ. ಅಂಥವರಿಗೆಲ್ಲ ಇದೆಲ್ಲ ಆಗೋದಿಲ್ಲ ಹೇಳಿದರೆ ಪ್ರೋಟೀನ್ ಪೌಡರ್ ನೀವು ತಗೊಳ್ಬೋದು. ಕೆಲವೆಲ್ಲ ಲಿಂಕ್ ನಾನು ಹಾಕ್ತೇನೆ, ಈ ವಿಡಿಯೋದಲ್ಲಿ ಹಾಕ್ತೇನೆ ಆಯಿತಾ. ಅದು ಪ್ರಾಡಕ್ಟನ್ನು ಎಲ್ಲ ತಗೊಳ್ಳಿ ನೀವು. ಇದು ನಟ್ಸ್ ಎಲ್ಲ ನಿಮಗೆ ಕಮ್ಮಿ ಆಗ್ತದೆ. ಪ್ರೋಟೀನು, ಸೋಯಾ, ಪನ್ನೀರೆಲ್ಲ ತಿನ್ನೋದು ಕಮ್ಮಿ ಆದರೆ ಅದು ಪ್ರೋಟೀನ್ ಪೌಡರ್ ಸಿಗ್ತದಲ್ವ, ಅದನ್ನು ಕುಡೀರಿ. ಮತ್ತು ಸಲಾಡ್ ಸಿಗದಿದ್ದವರು, ಸಲಾಡ್ ತಿನ್ನಲಿಕ್ಕೆ ಆಗದಿದ್ದವರು ಸೂಪರ್ ಗ್ರೀನ್ ಅಂತ ಬರ್ತದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಸೂಪರ್ ಗ್ರೀನ್ ಅಂತ, ಅದು ಕೂಡ ಲಿಂಕ್ ಹಾಕ್ತೇನೆ. ಮತ್ತು ಫಿಶ್ ತಿನ್ನದಿದ್ದವರು ಫಿಶ್ ಆಯಿಲ್, ಹಾಗೆಲ್ಲ ಮಾಡ್ಬೋದು. ನಿಮಗೆ ಇದೆಲ್ಲ ಫಾಲೋ ಮಾಡಲಿಕ್ಕೆ ಆಗದಿದ್ದರೆ ಹಾಗೆಲ್ಲ ಫಾಲೋ ಮಾಡಬೇಕು. ಮನೆಯಲ್ಲಿ ಎಗ್ ಒಂದು ಬಾಯ್ಲ್ ಮಾಡ್ಬೋದಲ್ಲ, ಅದು ಈಸಿ. ಪನ್ನೀರ್ ಅದೆಲ್ಲ ಈಸಿ ಅಲ್ವಾ, ಹೀಗೆಲ್ಲ ಮಾಡ್ಬೋದು. ಈಗ ಏನು ಮಾಡದೆ ಸುಮ್ಮನೆ ಮೊಕ್ಕಕ್ಕೆ ಹಚ್ಚಿಕೊಂಡು ಕೂತ್ರೆ ಹೋಗೋದಿಲ್ಲ. ಏನಾದರೂ ಪ್ರಯತ್ನ ಮಾಡಬೇಕು ನೀವು, ಇಲ್ಲದ್ರೆ ಹೋಗೋದಿಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಮುಖ ಕ್ಲಿಯರ್ ಆಗಬೇಕಾದ್ರೆ ಹೀಗೆಲ್ಲ ಮಾಡಬೇಕಾಯ್ತಾ. ಮತ್ತು ಏನಾದರೂ ಕೆಲವರಿಗೆ ಟೆನ್ಷನ್ ಮಾಡ್ತಾ ಇರ್ತಾರೆ, ಟೆನ್ಷನೆಲ್ಲ ಬಿಡಬೇಕು. ಟೆನ್ಷನ್ ಮಾಡ್ತಾ ಇದ್ದರೆ ಅದು ಕಮ್ಮಿ ಆಗೋದಿಲ್ಲ. ಅದನ್ನೆಲ್ಲ ಒಂದು ಸೈಡಲ್ಲಿ ಇಡಬೇಕು ಟೆನ್ಷನೆಲ್ಲ. ಅದೇ ಮೊನ್ನೆ ಇದೆಲ್ಲ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ ಹೇಳುವವರಿಗೆ ಇದು ಚಿಕ್ಕ ವಿಡಿಯೋ ಮಾಡಿದ್ದೆ ನಾನು. ನಿಮ್ಮಿಂದ ಇಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ತುಂಬ ಕಷ್ಟ ಉಂಟು. ಪಿಗ್ಮೆಂಟೇಷನ್ ಹೋಗೋದಿಲ್ಲ, ತುಂಬ ಕಷ್ಟ ಉಂಟು. ಅದು ಫಸ್ಟಿಗೆ ಅಂದರೆ ಡೆಲಿವರಿ ಆಗೋ ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಬೀಳ್ತದಲ್ಲ, ಅವರಿಗೆ ಆದರೂ ಬೇಗ ಹೋಗ್ಬೋದು. ಏನಾದರೂ ಹಚ್ಚಿದರೆ ಹೋಗ್ಬೋದು. ಸ್ವಲ್ಪ ಏಜ್ ಆದವರಿಗೆಲ್ಲ ಹೋಗೋದಿಲ್ಲ. 40 ವರ್ಷ ಮೇಲೆ ಆದವರಿಗೆಲ್ಲ ತುಂಬ ಕಷ್ಟ. ಅಂದರೆ ಕೆಲವರದೆಲ್ಲ 10 ವರ್ಷ 15 ವರ್ಷದ ಪಿಗ್ಮೆಂಟೇಷನ್ ಎಲ್ಲ ಇರ್ತದಲ್ಲ, ಅದು ತುಂಬ ಪ್ರಯತ್ನ ಪಡಬೇಕಾಗ್ತದೆ, ಬೇಗ ಹೋಗೋದಿಲ್ಲ ಅದು. ಅಂದರೆ ಮಿನಿಮಮ್ 6 ಮಂತ್ ಬೇಕಂತೆ ಇದಕ್ಕೆ, ಇಷ್ಟೆಲ್ಲ ತಿಂದಮೇಲೆ. ಕೆಲವರಿಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಹಾಗೆಲ್ಲ ತಾಗ್ತದೆ. ಕೆಲವರಿಗೆ 1 ವಾರದಲ್ಲಿ ಕೂಡ ಹೋಗಿದ್ದುಂಟು. ಹಾಗಂತ 1 ವಾರ ಮಾಡಿ ಬಿಡುವುದಲ್ಲ, ಒಂದು 6 ಮಂತ್ ಆದರೂ ಟ್ರೈ ಮಾಡಿ. ನಿಮಗೆ ಗೊತ್ತಾಗ್ತದಲ್ವ, ಸ್ವಲ್ಪ ಆದರೂ ಕ್ಲಿಯರ್ ಆಗ್ತಾ ಬರ್ತದೆ ಅಂತ ಗೊತ್ತಾದರೆ ಮತ್ತೆ ಕಂಟಿನ್ಯೂ ಮಾಡಿ ಆಯಿತಾ. ಅಲ್ಲಿ ಬ್ಲ್ಯಾಕ್ ಇದ್ದದೆಲ್ಲ ವೈಟ್ ಮಧ್ಯದಲ್ಲಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಹೋಗುವಾಗ. ಎಷ್ಟು ಸಲಾಡ್ ತಿನ್ನಲಿಕ್ಕೆ ಆಗ್ತದೆ ಅಷ್ಟು ತಿನ್ನಬೇಕು ನೀವು, ಆಯಿತಾ. ಇಷ್ಟೇ. ಮತ್ತೇನಿದ್ರೆ ಯಾರಿಗಾದರೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಮತ್ತು ಲೈವ್ಗೆ ಬಂದರೆ ಕೇಳಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಯಾವತ್ತಾದರೂ ಲೈವ್ಗೆ ಬಂದಾಗ ಕೇಳಿ ನೀವು. ಈ ಮಂತ್ ಆಗೋದಿಲ್ಲ, ನೆಕ್ಸ್ಟ್ ಮಂತ್ ನೋಡ್ತೀನಿ, ಆದರೆ ಬರ್ತೀನಿ ಲೈವ್ಗೆ. ಆವಾಗ ಯಾರಿಗಾದರೂ ಏನಾದರೂ ಕೇಳಬೇಕಿದ್ರೆ ಕೇಳಿ ಆಯಿತಾ. ಓಕೆ, ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ, ಬಾಯ್.